ನೋಡ್ರಿ, ನಮ್ಮ ದೇಶದಾಗ ಈ ಕೆಲವು ಜನ, ವಿಶೇಷವಾಗಿ ಲೆಫ್ಟಿಸ್ಟ್ ವಿಚಾರಧಾರೆಯ ಜನ, ಅದು ಅನ್ಯ ರಿಲಿಜನ್ದವ್ರು ಇರ್ಬೋದು ಅಥವಾ ನಮ್ಮ ಹಿಂದೂ ಸಮಾಜದಲ್ಲೇ ಹುಟ್ಟಿರುವವರು, ಆದರೆ ಈ ಲೆಫ್ಟಿಸ್ಟ್ ವಿಚಾರಧಾರೆಯವರು ಯಾವತ್ತಲೂ ಸಹಿತ ಅವರು ಭಾರತದ ಆಚಾರ ವಿಚಾರಗಳನ್ನು ಟೀಕೆ ಮಾಡಬೇಕು. ಈಗ ಅನೇಕರು ಕುಂಭಮೇಳದ ಬಗ್ಗೆ, ಅಯೋಧ್ಯೆ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿದರು. ಬೇರೆದವ್ರ ಬಗ್ಗೆ ಮಾತಾಡಲಿ, ಹಿಂಗೆ ನಮ್ಮ ಬಗ್ಗೆನೇ ಮಾತಾಡೋದು, ಇಲ್ಲೇ ಇರೋದು. ಯಾಕೆಂದರೆ ಇಲ್ಲೇ ಜನ ಸಹಿಷ್ಣುಗಳಿದ್ದಾರೆ. ಹಿಂದೂಗಳ ಬೇಸಿಕ್ಕಾಗಿ ಇರುವಂಥದ್ದೇನು ಸಹಿಷ್ಣುತೆ. ಆ ಸಹಿಷ್ಣುತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಆದರೆ ನೀವೇನೇ ಮಾಡಿದರೂ ಸಹಿತ ಈ ಸಂಸ್ಕೃತಿ, ಯಾಕಂದರೆ ಇದು ಎಲ್ಲರನ್ನೂ ಒಳಗೊಂಡಂತೆ. ಇದರೊಳಗ ಮಧ್ಯೆ ಏನಕ್ಕೇನ ಕಾರಣದಿಂದ ಜಾತಿಯ ವ್ಯವಸ್ಥೆ ತಿರುರ್ಬೋದು, ಆದರೆ ಹಿಂದೂ ಸನಾತನ ಅನ್ನುವಂಥದ್ದು ಇದೊಂದು ಜೀವನದ ಪದ್ಧತಿ. ಇದ್ರೊಳಗೆ ಜಾತಿ ಮತ ಪಂಥದ ಪ್ರಶ್ನೆನೇ ಬರೋದಿಲ್ಲ. ಇದ್ರೊಳಗೆ ಎಲ್ಲ ಇನ್ಕ್ಲೂಸಿವ್ ಆಗಿ ತೆಗೆದುಕೊಂಡು, ಇಲ್ಲಿ ದೇವರ ಪೂಜೆ ಮಾಡಿದರೂ ಓಕೆ ಅಂತೀವಿ, ದೇವ್ರ ಪೂಜೆ ಮಾಡಿಲ್ಲ ಅಂದರೂ ಓಕೆ ಅಂತೀವಿ. ಅಂಥ ಉದಾರತೆ ಇರುವಂಥ ಒಂದು ವ್ಯವಸ್ಥೆ ಇದು. ಹಾಗಾಗಿ ಆದರೆ ಇದರಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮನ್ನು ಟೀಕೆ ಮಾಡಿ ಒಂದು ವರ್ಗದ ಬೆಂಬಲವನ್ನು, ಒಂದು ವರ್ಗ ಅಂದ್ರೆ ನಾನು ಹೇಳೋದು ಅನ್ಯ ಧರ್ಮದವರು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಇವ್ರು ಬೆಂಬಲ ಪಡಿಬೇಕಂದ್ರೆ ಹಿಂದೂ ವ್ಯವಸ್ಥೆಯನ್ನು, ಸನಾತನ ವ್ಯವಸ್ಥೆಯನ್ನು ಟೀಕೆ ಮಾಡಬೇಕು ಅನ್ನುವಂಥದ್ದು ಮತ್ತು ಭಾರತದ ಅಸ್ಮಿತೆ ಇದರೊಳಗಿರೋದ್ರಿಂದ ಇದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಅದು. ನೋಡ್ರಿ, ಅದು ಸ್ಟ್ರಾಟಜಿಕಲಿ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವ್ರು ಸರ್ಕಾರ ಮಾಡಿದ್ದು ಬಿಟ್ಟರೆ, ಅದ ನಂತರದಲ್ಲಿ ಈ ಸೈದ್ಧಾಂತಿಕ ಕಾರಣದಿಂದನೇ ನಾವು ಅವರು ಮುಖ್ಯಮಂತ್ರಿ ಇದ್ದರು, ನಾವು ಅವ್ರನ್ನ ಆ ಸರ್ಕಾರವನ್ನು ಬಿಟ್ಟು ಹೊರಗಡೆ ಬಂದು ನಾವು ಆರ್ಟಿಕಲ್ 370 ತೆಗೆದು ಹಾಕಿದ್ದೀವಿ. ಆರ್ಟಿಕಲ್ 370 ತೆಗೆದು ಹಾಕಿದ್ದನ್ನು ಸಹಿತ ಅವರು ವಿರೋಧ ಮಾಡಿದ್ದಾರೆ. ಆದರೆ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು, ಝೀರೋ ಟಾಲರೆನ್ಸನ್ನು ನಾವು ನಮ್ಮ ಪಾಲಿಸಿ ಮುಂದುವರಿಸ್ತಾ ಇದ್ದೇನೆ. ವಕ್ಫ್ದಲ್ಲಿ ಕೆಲವು ಪಾರ್ಟಿಗಳು ಈ ರೀತಿ ಮಾಡ್ತಾ ಇದ್ದಾವೆ. ಆದರೆ ಇಡೀ ದೇಶಾದ್ಯಂತ ವೆಸ್ಟ್ ಬೆಂಗಾಲ್ ಒಂದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ, ಯಾಕಂದರೆ ಇದು ಮುಸಲ್ಮಾನರ ವಿರುದ್ಧ ಅಲ್ವೇ ಇಲ್ಲ. ಇದು ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ. ಇದು ಕಾಂಗ್ರೆಸ್ಸಿನ ಪ್ರಾಬ್ಲಮ್ ಇರೋದ್ರೆ ಮುಸಲ್ಮಾನರಿಗೆ ಇದರ ಅನುಕೂಲತೆಗಳು ಗೊತ್ತಾದಾಗ ನಮ್ಮನ್ನು ಮೋಸ ಮಾಡ್ಕೋತಾ ಇದ್ರಿ ಇಷ್ಟು ದಿವಸ ಅಂತ ಕಾಂಗ್ರೆಸ್ದವ್ರಿಗೆ ವಿರುದ್ಧ ಆಗ್ತಾರ ಮುಸಲ್ಮಾನರು ಸಹಿತ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿಭಟನೆ ಅಥವಾ ಅದರ ವಿರುದ್ಧವಾದಂಥ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಯಾಕೆ ಮಾತಾಡಲಿಲ್ಲ ಲೋಕಸಭೆಯಲ್ಲೂ? ರಾಜ್ಯಸಭೆ ಒಳಗೆ ಯಾಕೆ ಅವ್ರು ಗಾಂಧಿ ಪರಿವಾರದಾಗ ಮಾತನಾಡಲಿಲ್ಲ? ಎಲ್ಲದ್ರ ಬಗ್ಗೆ ಮಾತನಾಡ್ತಾರೆ. 2013 ಕಾನೂನಿನ ನಂತರ ಭಾರಿ ದೊಡ್ಡ ಅನ್ಯಾಯ ಮುಸಲ್ಮಾನರ ಮೇಲೆ ನಡೀತಾ ಇತ್ತು, ಹಿಂದೂಗಳ ಮೇಲೆ ನಡೀತಾ ಇತ್ತು. ನೋಡ್ರಿ, ನಮ್ಮ ದೇಶದಾಗ ಈ ಕೆಲವು ಜನ, ವಿಶೇಷವಾಗಿ ಲೆಫ್ಟಿಸ್ಟ್ ವಿಚಾರಧಾರೆಯ ಜನ, ಅದು ಅನ್ಯ ರಿಲಿಜನ್ದವ್ರು ಇರ್ಬೋದು ಅಥವಾ ನಮ್ಮ ಹಿಂದೂ ಸಮಾಜದಲ್ಲೇ ಹುಟ್ಟಿರುವವರು, ಆದರೆ ಈ ಲೆಫ್ಟಿಸ್ಟ್ ವಿಚಾರಧಾರೆಯವರು ಯಾವತ್ತಲೂ ಸಹಿತ ಅವರು ಭಾರತದ ಆಚಾರ ವಿಚಾರಗಳನ್ನು ಟೀಕೆ ಮಾಡಬೇಕು. ಈಗ ಅನೇಕರು ಕುಂಭಮೇಳದ ಬಗ್ಗೆ, ಅಯೋಧ್ಯೆ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿದರು. ಬೇರೆದವ್ರ ಬಗ್ಗೆ ಮಾತಾಡಲಿ, ಹಿಂಗೆ ನಮ್ಮ ಬಗ್ಗೆನೇ ಮಾತಾಡೋದು, ಇಲ್ಲೇ ಇರೋದು. ಯಾಕೆಂದರೆ ಇಲ್ಲೇ ಜನ ಸಹಿಷ್ಣುಗಳಿದ್ದಾರೆ. ಹಿಂದೂಗಳ ಬೇಸಿಕ್ಕಾಗಿ ಇರುವಂಥದ್ದೇನು ಸಹಿಷ್ಣುತೆ. ಆ ಸಹಿಷ್ಣುತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಆದರೆ ನೀವೇನೇ ಮಾಡಿದರೂ ಸಹಿತ ಈ ಸಂಸ್ಕೃತಿ, ಯಾಕಂದರೆ ಇದು ಎಲ್ಲರನ್ನೂ ಒಳಗೊಂಡಂತೆ. ಇದರೊಳಗೆ ಮಧ್ಯೆ ಏನಕ್ಕೇನ ಕಾರಣದಿಂದ ಜಾತಿಯ ವ್ಯವಸ್ಥೆ ತಿರುರ್ಬೋದು, ಆದರೆ ಹಿಂದೂ ಸನಾತನ ಅನ್ನುವಂಥದ್ದು ಇದೊಂದು ಜೀವನದ ಪದ್ಧತಿ. ಇದ್ರೊಳಗೆ ಜಾತಿ ಮತ ಪಂಥದ ಪ್ರಶ್ನೆನೇ ಬರೋದಿಲ್ಲ. ಇದ್ರೊಳಗೆ ಎಲ್ಲ ಇನ್ಕ್ಲೂಸಿವ್ ಆಗಿ ತೆಗೆದುಕೊಂಡು, ಇಲ್ಲಿ ದೇವರ ಪೂಜೆ ಮಾಡಿದರೂ ಓಕೆ ಅಂತೀವಿ, ದೇವ್ರ ಪೂಜೆ ಮಾಡಿಲ್ಲ ಅಂದರೂ ಓಕೆ ಅಂತೀವಿ. ಅಂಥ ಉದಾರತೆ ಇರುವಂಥ ಒಂದು ವ್ಯವಸ್ಥೆ ಇದು. ಹಾಗಾಗಿ ಆದರೆ ಇದರಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮನ್ನು ಟೀಕೆ ಮಾಡಿ ಒಂದು ವರ್ಗದ ಬೆಂಬಲವನ್ನು, ಒಂದು ವರ್ಗ ಅಂದ್ರೆ ನಾನು ಹೇಳೋದು ಅನ್ಯ ಧರ್ಮದವರು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಇವ್ರು ಬೆಂಬಲ ಪಡಿಬೇಕಂದ್ರೆ ಹಿಂದೂ ವ್ಯವಸ್ಥೆಯನ್ನು, ಸನಾತನ ವ್ಯವಸ್ಥೆಯನ್ನು ಟೀಕೆ ಮಾಡಬೇಕು ಅನ್ನುವಂಥದ್ದು ಮತ್ತು ಭಾರತದ ಅಸ್ಮಿತೆ ಇದರೊಳಗಿರೋದ್ರಿಂದ ಇದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಅದು.
ಮೆಹಬೂಬಾ ಮುಫ್ತಿ ಒನ್ ಟೈಮಲ್ಲಿ ಬಿಜೆಪಿಗೆ ನೋಡ್ರಿ, ಅದು ಸ್ಟ್ರಾಟಜಿಕಲಿ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವ್ರು ಸರ್ಕಾರ ಮಾಡಿದ್ದು ಬಿಟ್ಟರೆ ಅದ ನಂತರದಲ್ಲಿ ಈ ಸೈದ್ಧಾಂತಿಕ ಕಾರಣದಿಂದನೇ ನಾವು ಅವರು ಮುಖ್ಯಮಂತ್ರಿ ಇದ್ದರು, ನಾವು ಅವ್ರನ್ನ ಆ ಸರ್ಕಾರವನ್ನು ಬಿಟ್ಟು ಹೊರಗಡೆ ಬಂದು ನಾವು ಆರ್ಟಿಕಲ್ 370 ತೆಗೆದು ಹಾಕಿದ್ದೀವಿ. ಆರ್ಟಿಕಲ್ 370 ತೆಗೆದು ಹಾಕಿದ್ದನೂ ಸಹಿತ ಅವರು ವಿರೋಧ ಮಾಡಿದ್ದಾರೆ. ಆದರೆ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ಜೀರೋ ಟಾಲರೆನ್ಸನ್ನು ನಾವು ನಮ್ಮ ಪಾಲಿಸಿ ಮುಂದುವರಿಸ್ತಾ ಇದ್ದೇನೆ. ವಕ್ಫ್ದಲ್ಲಿ ಕೆಲವು ಪಾರ್ಟಿಗಳು ಈ ರೀತಿ ಮಾಡ್ತಾ ಇದ್ದಾವೆ. ಆದರೆ ಇಡೀ ದೇಶಾದ್ಯಂತ ವೆಸ್ಟ್ ಬೆಂಗಾಲ್ ಒಂದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ, ಯಾಕಂದರೆ ಇದು ಮುಸಲ್ಮಾನರ ವಿರುದ್ಧ ಅಲ್ವೇ ಇಲ್ಲ, ಇದು ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ. ಇದು ಕಾಂಗ್ರೆಸ್ಸಿನ ಪ್ರಾಬ್ಲಮ್ ಇರೋದ್ರೆ ಮುಸಲ್ಮಾನರಿಗೆ ಇದರ ಅನುಕೂಲತೆಗಳು ಗೊತ್ತಾದಾಗ ನಮ್ಮನ್ನು ಮೋಸ ಮಾಡ್ಕೋತಾ ಇದ್ರಿ ಇಷ್ಟು ದಿವಸ ಅಂತ ಕಾಂಗ್ರೆಸ್ದವ್ರಿಗೆ ವಿರುದ್ಧ ಆಗ್ತಾರ ಮುಸಲ್ಮಾನರು ಸಹಿತ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿಭಟನೆ ಅಥವಾ ಅದರ ವಿರುದ್ಧವಾದಂಥ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಯಾಕೆ ಮಾತಾಡಲಿಲ್ಲ ಲೋಕಸಭೆಯಲ್ಲೂ? ರಾಜ್ಯಸಭೆ ಒಳಗೆ ಯಾಕೆ ಅವ್ರು ಗಾಂಧಿ ಪರಿವಾರದಾಗ ಮಾತನಾಡಲಿಲ್ಲ? ಎಲ್ಲದ್ರ ಬಗ್ಗೆ ಮಾತನಾಡ್ತಾರೆ. 2013 ಕಾನೂನಿನ ನಂತರ ಭಾರಿ ದೊಡ್ಡ ಅನ್ಯಾಯ ಮುಸಲ್ಮಾನರ ಮೇಲೆ ನಡೀತಾ ಇತ್ತು, ಹಿಂದೂಗಳ ಮೇಲೆ ನಡೀತಾ ಇತ್ತು. ನೋಡ್ರಿ, ನಮ್ಮ ದೇಶದಾಗ ಈ ಕೆಲವು ಜನ, ವಿಶೇಷವಾಗಿ ಲೆಫ್ಟಿಸ್ಟ್ ವಿಚಾರಧಾರೆಯ ಜನ, ಅದು ಅನ್ಯ ರಿಲಿಜನ್ದವ್ರು ಇರ್ಬೋದು ಅಥವಾ ನಮ್ಮ ಹಿಂದೂ ಸಮಾಜದಲ್ಲೇ ಹುಟ್ಟಿರುವವರು, ಆದರೆ ಈ ಲೆಫ್ಟಿಸ್ಟ್ ವಿಚಾರಧಾರೆಯವರು ಯಾವತ್ತಲೂ ಸಹಿತ ಅವರು ಭಾರತದ ಆಚಾರ ವಿಚಾರಗಳನ್ನು ಟೀಕೆ ಮಾಡಬೇಕು. ಈಗ ಅನೇಕರು ಕುಂಭಮೇಳದ ಬಗ್ಗೆ, ಅಯೋಧ್ಯೆ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿದರು. ಬೇರೆದವ್ರ ಬಗ್ಗೆ ಮಾತಾಡಲಿ, ಹಿಂಗೆ ನಮ್ಮ ಬಗ್ಗೆನೇ ಮಾತಾಡೋದು, ಇಲ್ಲೇ ಇರೋದು. ಯಾಕೆಂದರೆ ಇಲ್ಲೇ ಜನ ಸಹಿಷ್ಣುಗಳಿದ್ದಾರೆ. ಹಿಂದೂಗಳ ಬೇಸಿಕ್ಕಾಗಿ ಇರುವಂಥದ್ದೇನು ಸಹಿಷ್ಣುತೆ. ಆ ಸಹಿಷ್ಣುತೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಆದರೆ ನೀವೇನೇ ಮಾಡಿದರೂ ಸಹಿತ ಈ ಸಂಸ್ಕೃತಿ, ಯಾಕಂದರೆ ಇದು ಎಲ್ಲರನ್ನೂ ಒಳಗೊಂಡಂತೆ, ಇದರೊಳಗ ಮಧ್ಯೆ ಏನಕ್ಕೇನ ಕಾರಣದಿಂದ ಜಾತಿಯ ವ್ಯವಸ್ಥೆ ತಿರುರ್ಬೋದು. ಆದರೆ ಹಿಂದೂ ಸನಾತನ ಅನ್ನುವಂಥದ್ದು ಇದೊಂದು ಜೀವನದ ಪದ್ಧತಿ. ಇದ್ರೊಳಗೆ ಜಾತಿ ಮತ ಪಂಥದ ಪ್ರಶ್ನೆನೇ ಬರೋದಿಲ್ಲ. ಇದ್ರೊಳಗೆ ಎಲ್ಲ ಇನ್ಕ್ಲೂಸಿವ್ ಆಗಿ ತೆಗೆದುಕೊಂಡು, ಇಲ್ಲಿ ದೇವರ ಪೂಜೆ ಮಾಡಿದರೂ ಓಕೆ ಅಂತೀವಿ, ದೇವ್ರ ಪೂಜೆ ಮಾಡಿಲ್ಲ ಅಂದರೂ ಓಕೆ ಅಂತೀವಿ. ಅಂಥ ಉದಾರತೆ ಇರುವಂಥ ಒಂದು ವ್ಯವಸ್ಥೆ ಇದು. ಹಾಗಾಗಿ ಆದರೆ ಇದರಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮನ್ನು ಟೀಕೆ ಮಾಡಿ ಒಂದು ವರ್ಗದ ಬೆಂಬಲವನ್ನು, ಒಂದು ವರ್ಗ ಅಂದ್ರೆ ನಾನು ಹೇಳೋದು ಅನ್ಯ ಧರ್ಮದವರು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಇವ್ರು ಬೆಂಬಲ ಪಡಿಬೇಕಂದ್ರೆ ಹಿಂದೂ ವ್ಯವಸ್ಥೆಯನ್ನು, ಸನಾತನ ವ್ಯವಸ್ಥೆಯನ್ನು ಟೀಕೆ ಮಾಡಬೇಕು ಅನ್ನುವಂಥದ್ದು ಮತ್ತು ಭಾರತದ ಅಸ್ಮಿತೆ ಇದರೊಳಗಿರೋದ್ರಿಂದ ಇದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಅದು. ನೋಡ್ರಿ, ಅದು ಸ್ಟ್ರಾಟಜಿಕಲಿ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವ್ರು ಸರ್ಕಾರ ಮಾಡಿದ್ದು ಬಿಟ್ಟರೆ ಅದ ನಂತರದಲ್ಲಿ ಈ ಸೈದ್ಧಾಂತಿಕ ಕಾರಣದಿಂದನೇ ನಾವು ಅವರು ಮುಖ್ಯಮಂತ್ರಿ ಇದ್ದರು, ನಾವು ಅವ್ರನ್ನ ಆ ಸರ್ಕಾರವನ್ನು ಬಿಟ್ಟು ಹೊರಗಡೆ ಬಂದು ನಾವು ಆರ್ಟಿಕಲ್ 370 ತೆಗೆದು ಹಾಕಿದ್ದೀವಿ. ಆರ್ಟಿಕಲ್ 370 ತೆಗೆದು ಹಾಕಿದ್ದನೂ ಸಹಿತ ಅವರು ವಿರೋಧ ಮಾಡಿದ್ದಾರೆ. ಆದರೆ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು, ಜೀರೋ ಟಾಲರೆನ್ಸನ್ನು ನಾವು ನಮ್ಮ ಪಾಲಿಸಿ ಮುಂದುವರಿಸ್ತಾ ಇದ್ದೇನೆ. ವಕ್ಫ್ದಲ್ಲಿ ಕೆಲವು ಪಾರ್ಟಿಗಳು ಈ ರೀತಿ ಮಾಡ್ತಾ ಇದ್ದಾವೆ. ಆದರೆ ಇಡೀ ದೇಶಾದ್ಯಂತ ವೆಸ್ಟ್ ಬೆಂಗಾಲ್ ಒಂದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ, ಯಾಕಂದರೆ ಇದು ಮುಸಲ್ಮಾನರ ವಿರುದ್ಧ ಅಲ್ವೇ ಇಲ್ಲ, ಇದು ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ. ಇದು ಕಾಂಗ್ರೆಸ್ಸಿನ ಪ್ರಾಬ್ಲಮ್ ಇರೋದ್ರೆ ಮುಸಲ್ಮಾನರಿಗೆ ಇದರ ಅನುಕೂಲತೆಗಳು ಗೊತ್ತಾದಾಗ ನಮ್ಮನ್ನು ಮೋಸ ಮಾಡ್ಕೋತಾ ಇದ್ರಿ ಇಷ್ಟು ದಿವಸ ಅಂತ ಕಾಂಗ್ರೆಸ್ದವ್ರಿಗೆ ವಿರುದ್ಧ ಆಗ್ತಾರ ಮುಸಲ್ಮಾನರು ಸಹಿತ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿಭಟನೆ ಅಥವಾ ಅದರ ವಿರುದ್ಧವಾದಂಥ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಯಾಕೆ ಮಾತಾಡಲಿಲ್ಲ ಲೋಕಸಭೆಯಲ್ಲೂ? ರಾಜ್ಯಸಭೆ ಒಳಗೆ ಯಾಕೆ ಅವ್ರು ಗಾಂಧಿ ಪರಿವಾರದಾಗ ಮಾತನಾಡಲಿಲ್ಲ? ಎಲ್ಲದ್ರ ಬಗ್ಗೆ ಮಾತನಾಡ್ತಾರೆ. 2013 ಕಾನೂನಿನ ನಂತರ ಭಾರಿ ದೊಡ್ಡ ಅನ್ಯಾಯ ಮುಸಲ್ಮಾನರ ಮೇಲೆ ನಡೀತಾ ಇತ್ತು, ಹಿಂದೂಗಳ ಮೇಲೆ ನಡೀತಾ ಇತ್ತು.